ನಾಯಿ ಎಂದರೆ ಸಾಕು, ನಿಯತ್ತಿಗೆ ಹೆಸರಾದ ಒಂದು ಪ್ರಾಣಿ ಎಂಬ ಕಲ್ಪನೆಯನ್ನ ನಮ್ಮ ಮನದಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಹೌದು, ನಾಯಿಗಳೆಂದರೆ ಹಾಗೆ. ಅವು ಪ್ರಾಮಾಣಿಕತೆಗೆ, ಪ್ರೀತಿಗೆ ಮತ್ತು ಶಿಸ್ತಿಗೆ ಹೆಸರಾದ ಪ್ರಾಣಿಗಳು. ಹಲವಾರು ಅಧ್ಯಯನಗಳು ಜಗತ್ತಾದ್ಯಂತ ನಾಯಿಗಳ ಮೇಲೆ ನಡೆದಿವೆ. ಅವುಗಳ ಪ್ರಕಾರ ಈ ನಾಯಿಗಳನ್ನ ಸಾಕು ಪ್ರಾಣಿಯಾಗಿ ಹೊಂದಿರುವವರು ತಮ್ಮ ಖಿನ್ನತೆ ಮತ್ತು ಒತ್ತಡವನ್ನ ನಾಯಿಗಳ ಪ್ರೀತಿಯಿಂದ ಕಳೆದುಕೊಳ್ಳುತ್ತಾರೆ ಎಂದು ತಿಳಿದು ಬಂದಿದೆ. ಅವುಗಳು ನಿಮ್ಮ ಸಂತೋಷ ಮತ್ತು ದುಃಖವನ್ನ ಸಹ ಹಂಚಿಕೊಳ್ಳುತ್ತವೆ ಎಂಬುದು ಜಗತ್ತಿಗೆ ಗೊತ್ತಿರುವ ಸತ್ಯ. ನಿಮ್ಮ ಬಳಿ ಒಂದು ನಾಯಿ ಇದ್ದರೆ ನೀವು ಯಾವತ್ತಿಗೂ ಒಂಟಿ ಎಂಬ ಭಾವನೆಯನ್ನ ಹೊಂದುವುದಿಲ್ಲ ಎಂದು ತಜ್ಞರು ಕೂಡ ಹೇಳುತ್ತಾರೆ. ವಾಸ್ತವ ಏನೆಂದರೆ ನಾಯಿಗಳು ಮಾನವನ ಒಳ್ಳೆಯ ಮಿತ್ರರು ಸಹ ಹೌದು. ನಾಯಿಗಳಿಗೆ ಮನುಷ್ಯರ ಭಾವನೆಗಳು ಮತ್ತು ಮೂಡು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತವೆ. ಅವುಗಳು ನಿಮ್ಮನ್ನು ಖುಷಿಯಾಗಿ ಇಡಲು ಸಾಕಷ್ಟು ಶ್ರಮವನ್ನು ಕೂಡ ಪಡುತ್ತವೆ. ಒಮ್ಮೆ ನೀವು ನಾಯಿಯ ಜೊತೆಗೆ ಪಳಗಲು ಮತ್ತು ಜೀವಿಸಲು ಆರಂಭಿಸಿದರೆ ಸಾಕು, ನಿಮ್ಮ ಪ್ರೀತಿಯ ಅರ್ಥಕ್ಕೆ ಹೊಸ ವ್ಯಾಖ್ಯಾನವನ್ನ ಬರೆಯಲು ಆರಂಭಿಸುವಿರಿ. ನಾಯಿಗಳು ತಮ್ಮ ಯಜಮಾನನಿಂದ ಹೆಚ್ಚಿಗೆ ಏನನ್ನು ಕೂಡ ಬಯಸುವುದಿಲ್ಲ. ಅವುಗಳು ಅನ್ನ ಹಾಕಿದ ತನ್ನ ಧಣಿಗೆ ಪ್ರಾಮಾಣಿಕವಾಗಿ ಇರುತ್ತವೆ ಅಷ್ಟೇ. ಪ್ರಪಂಚದಲ್ಲಿ ಮನುಷ್ಯನಿಗೆ ಅತಿ ಹೆಚ್ಚು ಬೆಲೆ ನೀಡುವ ಪ್ರಾಣಿ ಅಂದರೆ ಅದು ನಾಯಿ ಮಾತ್ರ. ನಿತ್ಯವೂ ಸಾಕು ನಾಯಿ ಜೊತೆ ಮಲಗುವ ಮಹಿಳೆಯರು ಇತರರಿಂದ ಹೆಚ್ಚು ನೆಮ್ಮದಿಯ ನಿದ್ದೆ ಮಾಡುತ್ತಾರೆ ಎಂದು ನೂತನ ಸಂಶೋಧನಾ ವರದಿಯೊಂದು ಬಹಿರಂಗಗೊಂಡಿದೆ. ಹೌದು, ದಿ ಡಾಗ್ ಜರ್ನಲ್ ಆಫ್ ಅಮೆರಿಕಾ ಸಂಶೋಧನಾ ತಂಡ ಈ ವಿಷಯವನ್ನ ಬಹಿರಂಗಪಡಿಸಿದ್ದು, ಸಾಕು ನಾಯಿಯ ಜೊತೆ ಮಲಗುವ ಮಹಿಳೆಯರು ಹೆಚ್ಚು ನೆಮ್ಮದಿಯ ನಿದ್ದೆ ಮಾಡುತ್ತಾರೆ ಎಂದು ಹೇಳಿದೆ. ಇದಕ್ಕಾಗಿಯೇ ಅವರು ಅಮೆರಿಕಾದ 962 ಮಹಿಳೆಯರನ್ನ ಸಂಶೋಧನೆಗೆ ಒಳಪಡಿಸಿದ್ದರು. ಇದರಲ್ಲಿ 57% ಮಹಿಳೆಯರು ಸಾಕು ನಾಯಿ ಜೊತೆ ಮಲಗುವ ಹವ್ಯಾಸ ಬೆಳೆಸಿಕೊಂಡಿದ್ದಾರೆ ಎನ್ನಲಾಗಿದೆ. ಸಾಕು ನಾಯಿ ಮತ್ತು ಮಹಿಳೆಯರ ನಡುವೆ ಬಹಳ ಬೇಗ ಉತ್ತಮ ಸಂಬಂಧ ಏರ್ಪಡುವುದು ಎಂದು ಸಂಶೋಧನೆ ತಿಳಿಸಿದೆ. ಇದೇ ಕಾರಣಕ್ಕೆ ಸಾಕು ನಾಯಿ ಜೊತೆ ಮಲಗಿರುವ ಮಹಿಳೆಯರು ಸುರಕ್ಷಿತ ಭಾವದೊಂದಿಗೆ ಒಳ್ಳೆಯ ನಿದ್ದೆ ಮಾಡುತ್ತಾರೆ ಎಂದು ವರದಿಪಡಿಸಿದೆ. ಒಮ್ಮೆ ನಾಯಿ ಜೊತೆ ಸಂಬಂಧ ಬೆಳೆಸಿದರೆ ಸಾಕು, ನಂತರ ಅವುಗಳನ್ನ ಬಿಟ್ಟು ಬದುಕುವುದು ಸುಲಭದ ಮಾತಲ್ಲ, ಬಹಳ ಕಷ್ಟವಾಗುತ್ತದೆ. ಅಷ್ಟರ ಮಟ್ಟಿಗೆ ತಮ್ಮ ಜೀವನದ ಒಂದು ಭಾಗವಾಗಿ ಬಿಡುತ್ತವೆ. ಅವು ನಿಮ್ಮ ಸಂಪೂರ್ಣ ಬದುಕನ್ನ ಆವರಿಸಿಕೊಳ್ಳುತ್ತದೆ. ಸಾಕು ನಾಯಿಗಳು ತಮ್ಮ ಮಾಲೀಕನನ್ನ ಎಷ್ಟು ಪ್ರೀತಿಸುತ್ತವೆ, ಎಷ್ಟು ನಂಬುತ್ತವೆ, ಎಷ್ಟು ಗುರುತಿಸುತ್ತವೆ ಅನ್ನುವುದಕ್ಕೆ ಇಲ್ಲೊಂದು ನೈಜ ಘಟನೆ ನಿಮ್ಮ ಮುಂದೆ ಇದೆ. ಉಡುಪಿಯ ಅಜ್ಜರ ಕಾಡಿನಲ್ಲಿರುವ ಪೆಟ್ ಚಾಯ್ಸ್ ಮಳಿಗೆ ಮುಂದೆಯೇ ಒಂದು ಜಗಳ ಪ್ರಾರಂಭವಾಗಿತ್ತು. ಯುವಕನೊಬ್ಬ ಸಾಕು ನಾಯಿಯೊಂದಿಗೆ ಆ ಪೆಟ್ ಚಾಯ್ಸ್ ಮಳಿಗೆಗೆ ಬಂದಿದ್ದ. ನಾಯಿಗೆ ಬೇಕಾದ ಆಹಾರ ಖರೀದಿಗಾಗಿ ಆತ ಅಲ್ಲಿ ಬಂದಿದ್ದ. ಇದೇ ವೇಳೆ ನಾಯಿಯನ್ನು ಕಂಡಂತಹ ಯುವತಿಯೊಬ್ಬಳು ಅದು ತನ್ನ ನಾಯಿ, ನಾನು ಸಾಕಿದ್ದ ನಾಯಿ ಎಂದು ಜಗಳ ತೆಗೆದಿದ್ದಾಳೆ. ಆದ್ರೆ ಇದಕ್ಕೊಪ್ಪದ ಯುವಕ, ಇದು ನಾನು ಖರೀದಿಸಿದ ನಾಯಿ, ಇದು ನನ್ನ ನಾಯಿ ಎಂದು ಕೂಡ ಅವನು ಕೂಡ ಪ್ರತಿವಾದ ಮಾಡಿದ್ದಾನೆ. ಇದೇ ಕಾರಣಕ್ಕೆ ಇಬ್ಬರ ನಡುವೆ ವಾಗ್ವಾದ ನಡೆದಿದ್ದು, ಕೊನೆಗೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಬಗೆಹರಿಸಲು ಮುಂದಾಗಿದ್ದಾರೆ. ತಕ್ಷಣಕ್ಕೆ ನಾಯಿಯ ನಿಜವಾದ ಮಾಲೀಕರು ಯಾರು ಎಂಬುದನ್ನ ಪೊಲೀಸರಿಗೆ ಪತ್ತೆ ಹಚ್ಚಲು ಕೂಡ ಸಾಧ್ಯವಾಗಿಲ್ಲ. ಈ ಬಗ್ಗೆ ಅವರು ತನಿಖೆಯನ್ನ ಮುಂದುವರೆಸಿದ್ದರು. ಮಾಹಿತಿಗಳ ಪ್ರಕಾರ ಯಾರೋ ನಾಯಿಯನ್ನ ಕದ್ದಿದ್ದು ಅದನ್ನು ಆ ಯುವಕನಿಗೆ ಮಾರಿದ್ದಾರೆ ಎಂದು ಆಮೇಲೆ ಗೊತ್ತಾಗುತ್ತದೆ. ಇನ್ನು ಇವರಿಬ್ಬರ ನಡುವಿನ ಜಗಳದಿಂದ ನಾಯಿ ಗೊಂದಲಕ್ಕೆ ಒಳಗಾಗಿದೆ. ಕೊನೆಗೆ ಚಿಕ್ಕಂದಿನಿಂದಲೂ ಸಾಕಿದ್ದಳು ಎನ್ನಲಾದ ಯುವತಿಯೊಂದಿಗೆ ನಾಯಿ ತೆರಳಿದೆ. ನೋಡಿದಿರಾ ಹೇಗೆ ನಾಯಿಗಳು ತಮ್ಮ ಮಾಲೀಕರನ್ನ ಪತ್ತೆ ಹಚ್ಚುತ್ತವೆ ಹಾಗೂ ಅವರನ್ನ ಎಷ್ಟು ಪ್ರೀತಿಸುತ್ತವೆ ಅನ್ನುವುದಕ್ಕೆ ಈ ಒಂದು ನೈಜ ಘಟನೆಯೇ ಸಾಕ್ಷಿಯಾಗಿದೆ. ಸ್ನೇಹಿತರೆ, ನಾಯಿಗೋಸ್ಕರ ಯಾರಾದರೂ ಮದುವೆಯನ್ನ ಮುರಿಯಲು ಸಾಧ್ಯವೇ ಅನ್ನೋ ಪ್ರಶ್ನೆಗೆ ಇಲ್ಲೊಂದು ವಿಚಿತ್ರ ಘಟನೆ ಸಾಕ್ಷಿಯಾಗಿದೆ. ಹೌದು, ಅದು 2016ನೇ ಇಸವಿ ಬೆಂಗಳೂರಿನ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ದೆಹಲಿಯ ಮೂಲದ ಅನನ್ಯ ಪಾಠಕ್ ಅನ್ನುವ ಹುಡುಗಿಗೆ 2 ವರ್ಷದ ಸತತ ಪ್ರಯತ್ನ ನಂತರ ಮದುವೆಯು ಗೊತ್ತಾಗಿತ್ತು. ಗೌತಮ್ ಅನ್ನೋ ಹುಡುಗ ಕೂಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಇಬ್ಬರಿಗೆ ಮದುವೆ ಗೊತ್ತಾಗಿ ಮುಂದಿನ 4 ತಿಂಗಳಲ್ಲಿ ಮದುವೆಯ ದಿನಾಂಕವು ಛತ್ರವು ಕೂಡ ನಿಗದಿಯಾಗಿತ್ತು. ಈ ನಡುವೆ ಆಗಾಗ ಹುಡುಗ ಹಾಗೂ ಹುಡುಗಿ ಇಬ್ಬರು ವೀಕೆಂಡ್ ನಲ್ಲಿ ಭೇಟಿ ಮಾಡುತ್ತಿದ್ದರು ಹಾಗೂ ಸದಾಕಾಲ ಯಾವಾಗಲೂ ಫೋನಿನಲ್ಲಿ ಮಾತನಾಡುತ್ತಿದ್ದರು. ಅನನ್ಯ ತನ್ನ ಇಂದಿರಾನಗರದ ಮನೆಯಲ್ಲಿ ತನ್ನ ತಂದೆ ತಾಯಿ ಜೊತೆ ಇರುತ್ತಿದ್ದಳು. ಹುಡುಗ ಮಾತ್ರ ಮಾರತ್ಹಳ್ಳಿಯಲ್ಲಿ ಒಂದು ಪಿಜಿಯಲ್ಲಿ ವಾಸ ಮಾಡುತ್ತಿದ್ದ. ಅನನ್ಯ ತನ್ನ ಶಾಲೆಯ ದಿನದಿಂದಲೂ ಮನೆಯಲ್ಲಿ ಒಂದು ನಾಯಿಯನ್ನ ಸಾಕಿದ್ದಳು. ಅವಳಿಗೆ ನಾಯಿ ಎಂದರೆ ತುಂಬಾನೇ ಪ್ರೀತಿ ಹಾಗೂ ಪಂಚಪ್ರಾಣ. ಅವಳು ಯಾವುದೇ ಸಮಯದಲ್ಲಿ ನಾಯಿಯನ್ನ ಬಿಟ್ಟು ಇರುತ್ತಿರಲಿಲ್ಲ. ಕೆಲಸದಿಂದ
ಬಂದ ತಕ್ಷಣ ನಾಯಿಯ ಜೊತೆ ಆಟವಾಡುವುದು, ನಾಯಿಯ ಜೊತೆ ಊಟ ಮಾಡುವುದು, ಕೊನೆಗೆ ನಾಯಿಯ ಜೊತೆ ಮಲಗುತ್ತಿದ್ದಳು. ಹೀಗಾಗಿ ನಾಯಿ ಅವಳಿಗೆ ಸರ್ವಸ್ವವಾಗಿತ್ತು. ಇದಕ್ಕೂ ಒಂದು ಮುಖ್ಯ ಕಾರಣ ಇದೆ ಸ್ನೇಹಿತರೆ. ಚಿಕ್ಕವಳಿದ್ದಾಗ ಇವಳ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗುತ್ತಿದ್ದರು. ಮನೆಯಲ್ಲಿ ಇವಳಿಗೆ ಯಾರು ಕೂಡ ಅಣ್ಣ ಆಗಲಿ, ತಮ್ಮ ಆಗಲಿ, ತಂಗಿಯಾಗಲಿ, ಅಕ್ಕ ಕೂಡ ಇರಲಿಲ್ಲ. ಇದೇ ಕಾರಣ ಇವಳು ತನ್ನ ಹೆಚ್ಚಾದ ವೇಳೆಯನ್ನ ಈ ನಾಯಿಯ ಜೊತೆ ಕಳೆಯುತ್ತಿದ್ದಳು. ತನ್ನ ಯಾವುದೇ ರೀತಿಯ ಫೀಲಿಂಗ್ಸ್ ಅನ್ನ ಆ ನಾಯಿಯ ಜೊತೆ ಹಂಚಿಕೊಳ್ಳುತ್ತಿದ್ದಳು. ಅದು ಸುಖ ಆಗಲಿ, ದುಃಖ ಆಗಲಿ, ಸಂತೋಷವಾಗಲಿ ಎಲ್ಲವನ್ನ ನಾಯಿ ಜೊತೆ ಹಂಚಿಕೊಳ್ಳುತ್ತಿದ್ದಳು. ಹೀಗಾಗಿ ಆ ನಾಯಿ ಅವಳಿಗೆ ಬೆಸ್ಟ್ ಫ್ರೆಂಡ್ ಆಗಿತ್ತು. ಇದೇ ಕಾರಣ ಅವಳ ಸಂಬಂಧ ಏನೇ ಇದ್ದರೂ ನಾಯಿಯ ಜೊತೆನೆ ಹೆಚ್ಚಾಗಿ ಇತ್ತು. ಮೊದಲು ಗೌತಮ್ ಜೊತೆ ವೀಕೆಂಡ್ ನಲ್ಲಿ ಹೊರಗಡೆ ಹೋಗುವಾಗ ಒಬ್ಬಳೇ ಹೋಗುತ್ತಿದ್ದಳು. ಅದು ಸಿನಿಮಾ ಆಗಲಿ, ಪಾರ್ಕ್ ಆಗಲಿ, ಮಾಲ್ ಆಗಲಿ ಅಥವಾ ಯಾವುದೇ ರೆಸ್ಟೋರೆಂಟ್ ಆಗಲಿ, ಇಬ್ಬರು ಸುತ್ತಾಡಿ ವಾಪಸ್ಸು ಸಾಯಂಕಾಲ ಮನೆಗೆ ಬರುತ್ತಿದ್ದರು. ಹೀಗೆ 2-3 ಬಾರಿ ಆದ ಮೇಲೆ ಅನನ್ಯ 4ನೇ ಬಾರಿ ಗೌತಮನ ಜೊತೆ ಹೊರಗೆ ಹೋಗುವಾಗ ತನ್ನ ನಾಯಿಯನ್ನು ಕೂಡ ಕರೆದುಕೊಂಡು ಹೋಗಿದ್ದಾಳೆ. ಆದರೆ ಗೌತಮ್ಗೆ ಇಬ್ಬರ ನಡುವೆ ಈ ನಾಯಿ ಯಾಕೆ ಬೇಕು ಅಂತ ಮೊದಲು ಕೇಳಿದ್ದಾನೆ. ಅದಕ್ಕೆ ಅವಳು, ನನ್ನ ನಾಯಿ ನನಗೆ ಇಷ್ಟ, ನಾನು ಎಲ್ಲಿ ಇರುತ್ತೇನೋ ಅದು ಕೂಡ ಅಲ್ಲಿಯೇ ಇರುತ್ತದೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾಳೆ. ಮೊದಲು ಸುಮ್ಮನಿದ್ದ ಗೌತಮ್ ಪದೇ ಪದೇ ಅವರಿಬ್ಬರ ನಡುವೆ ನಾಯಿ ಇರುವುದನ್ನ ಕಂಡು ಸಿಟ್ಟಾಗಿದ್ದಾನೆ. ಮುಂದಿನ ಬಾರಿ ನಾಯಿ ಜೊತೆ ಬಂದರೆ ಹೊರಗಡೆ ಹೋಗಲು ಸಾಧ್ಯವಿಲ್ಲ ಅಂತ ಮೆಸೇಜ್ ಕೂಡ ಮಾಡಿದ್ದಾನೆ. ಇದರಿಂದ ಅನನ್ಯ ಕೋಪಗೊಂಡಿದ್ದಾಳೆ. ಅವತ್ತು ಸಂಜೆ ಗೌತಮ್ ಅನನ್ಯ ಸಲುವಾಗಿ ಒಂದು ಮಾಲ್ ನಲ್ಲಿ ಕಾಯುತ್ತಿದ್ದ. ಇಬ್ಬರು ಸಿನಿಮಾಗೆ ಹೋಗಬೇಕೆಂದು ಪ್ಲಾನ್ ಮಾಡಿದ್ದರು. ಗೌತಮ್ ಕಾದು ಕಾದು ಸುಸ್ತಾಗಿದ್ದಾನೆ. ಕೊನೆಗೆ ಫೋನ್ ಮಾಡಿದರೆ ಅನನ್ಯ ಫೋನ್ ಕೂಡ ಎತ್ತುತ್ತಿರಲಿಲ್ಲ. ಮೆಸೇಜ್ ಕೂಡ ಮಾಡಿದರೆ ರಿಪ್ಲೈ ಮಾಡುತ್ತಿರಲಿಲ್ಲ, ನೋಡುತ್ತಿರಲಿಲ್ಲ. ಇದರಿಂದ ಸಿಟ್ಟಾಗಿ ಅವನು ಅವಳ ಮನೆಗೆ ಹೋಗಿದ್ದಾನೆ. ಇಷ್ಟು ಹೊತ್ತು ಕಾಯಿಸಿದ್ದಕ್ಕೆ ಅವಳ ಮೇಲೆ ಕೋಪಗೊಂಡು 4 ಸಿಟ್ಟಾಗಿ ಮಾತನಾಡಿದ್ದಾನೆ. ಅದಕ್ಕೆ ಅವಳು, ನನ್ನ ನಾಯಿಯನ್ನ ಪ್ರೀತಿಸದೇ ಇರುವಂತಹ ವ್ಯಕ್ತಿಯ ಜೊತೆ ನಾನು ಬದುಕಲು ಸಾಧ್ಯವಿಲ್ಲ, ಮದುವೆ ಅಂತೂ ದೂರದ ಮಾತು ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾಳೆ. ಹಾಗಾದ್ರೆ ನೀನು ನಿನ್ನ ನಾಯಿಯ ಜೊತೆ ಮದುವೆ ಆಗುವಂತ ಹೇಳಿ ಗೌತಮ್ ಅಲ್ಲಿಂದ ಸಿಟ್ಟು ಮಾಡಿಕೊಂಡು ಹೋಗಿದ್ದಾನೆ. ಮುಂದೆ ಇವರಿಬ್ಬರ ನಡುವೆ ಒಂದು ನಾಯಿಗೋಸ್ಕರ ಮದುವೆ ಮುರಿದು ಬಿದ್ದಿದೆ. ಒಂದು ನಾಯಿಗೋಸ್ಕರ ಈ ಹುಡುಗಿ ಮದುವೆಯನ್ನೇ ತಿರಸ್ಕರಿಸಿದ್ದಕ್ಕೆ ಕೆಲವು ಜನರಿಗೆ, ಸಂಬಂಧಿಕರಿಗೆ ಹಾಗೂ ಸ್ನೇಹಿತರಿಗೆ ಅದು ವಿಚಿತ್ರ ಎನಿಸಿದೆ. ತಂದೆ ತಾಯಿಗಳು ಕೂಡ ಅನನ್ಯ ಮೇಲೆ ಸಿಟ್ಟು ಮಾಡಿಕೊಂಡಿದ್ದಾರೆ. ನಾಯಿಗೋಸ್ಕರ ಜೀವನವನ್ನ ಹಾಳು ಮಾಡಿಕೊಳ್ಳಬೇಡ ಅಂತ ಹೇಳಿದ್ದಾರೆ. ಇದರಿಂದ ತಂದೆ ತಾಯಿ ಮೇಲೇನೆ ಕೋಪಗೊಂಡು ಅನನ್ಯ ನಾಯಿ ಜೊತೆನೆ ಮದುವೆ ಆಗುತ್ತೇನಂತ ಹೇಳಿ ಹಠ ಹಿಡಿದು ತನ್ನಂತಾನೆ ನಾಯಿ ಜೊತೆ ಮದುವೆ ಆಗಿದ್ದೇನೆ ಅಂತ ಎಲ್ಲರ ಮುಂದೆ ಘೋಷಿಸುತ್ತಾಳೆ. ಹಾಗೂ ತನ್ನ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲೂ ಕೂಡ ಇದನ್ನೇ ಮೆನ್ಷನ್ ಮಾಡಿದ್ದಾಳೆ. ಅಷ್ಟೇ ಅಲ್ಲದೆ ತನ್ನ ನಾಯಿಯನ್ನ ತಿರಸ್ಕಾರ ಮಾಡಿದಂತಹ ಗೌತಮ್ ಮೇಲೆ ಸೇಡು ತೀರಿಸಿಕೊಳ್ಳಲು ಅವನ ಆಫೀಸಿನಿಂದ ಬರುವಾಗ ಆ ನಾಯಿಯನ್ನ ಛೂ ಬಿಟ್ಟು ಅವನನ್ನು ಕಚ್ಚುವ ಹಾಗೆ ಮಾಡಿದ್ದಾಳೆ. ಇದರಿಂದ ರೋಸಿಗೆದ್ದ ಗೌತಮ್ ಹತ್ತಿರದ ಪೊಲೀಸ್ ಠಾಣೆಗೂ ಕೂಡ ಕಂಪ್ಲೇಂಟ್ ಮಾಡಿದ್ದಾನೆ. ನಡೆದ ಘಟನೆಯನ್ನ ಕೇಳಿ ಪೊಲೀಸರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ನಾಯಿಗೋಸ್ಕರ ಈ ಹುಡುಗಿ ಮಾಡಿದ ಅವಾಂತರ ಎಲ್ಲರನ್ನೂ ಆಶ್ಚರ್ಯಗೊಳಿಸಿದೆ. ಇದು ಬೆಂಗಳೂರಲ್ಲಿ ನಡೆದ ಒಂದು ನೈಜ ಸತ್ಯ ಘಟನೆ. ಸ್ನೇಹಿತರೆ, ಇದರಲ್ಲಿ ನಿಮ್ಮ ಪ್ರಕಾರ ಯಾರದ್ದು ತಪ್ಪು, ಯಾರದ್ದು ಸರಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಚಿತ್ರ ವಿಚಿತ್ರ ಘಟನೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.